ಶೋಭಿಸುವ ನವರತ್ನಗಳಿಂದ ಒಡಗೂಡಿ ಶೃಂಗಾರವಾಗಿ ಕಂಗೊಳಿಸುವ ಕಾಸಾರವಿದು. ನಿನ್ನಂತೆ ಎನಗೂ ಸಹ ಆಯಾಸವಾಗಿರುವುದು. ತತ್ಸರೋವರದಲ್ಲಿ ಸ್ನಾನಗೈದರೆ ಆಯಾಸವು ಪರಿಹಾರವಾಗುವುದೇನೋ ಫಲ್ಗುಣ. ಸುಭದ್ರಾ ದೇವಿ ರಮಣ ನಿನ್ನ ಇಷ್ಟಂತ ಎಲ್ಲ ಸಾರಥಿ ಅಳಿಯನಾದ ಅಭಿಮಾನ್ಯವು ಕಲಹದೋಳು ಅಳಿದ ಸಂಗತಿ ಇವನಿಗೆ ಹೇಳಬಾರದು. ಚಾಕ್ರಿ ಅದ್ಯಾದಕ್ಕೆ ದೇವ ಹೇಳಿದ ಕ್ಷಣವೇ ಎನ್ನ ಮೇಲೆ ಕೋಪಾತುರನಾಗುವನು. ಈಗ ನಾನು ಏನು ತಿಳಿಯದವನಂತೆ ಇವನ ಕಳವಳಿಕೆಗೆ ತಕ್ಕ ಉಪಶಾಂತಿಯನ್ನು ಹೇಳಿದೆ. ಭಲೆ ಭಲೆ ಧನುಂಜಯನೇ ಶಸ್ತ್ರಭಗ್ನರಾದ ಸಂಸಪ್ತಕರೊಡನೆ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು. ನಾರಾಯಣ, ಸುಲಕ್ಷಣಗಳು ನಿನಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ಎಂದಿಗೂ ತೋಚುವು ಪಾರ್ಥ. ದುರದೊಳತಿ ಸಮರ್ಥ. ಸಾರಥಿ ಹಳಿಯನಾದ ಅಭಿಮಾನ್ಯವು ಕಲಹದೋಳು ಅಳಿದ ಸಂಗತಿ ಇವನಿಗೆ ಹೇಳಬಾರದು. ಚಾಕ್ರಿ ಅದ್ಯಾತಕ್ಕೆ ಸ್ವಾಮಿ? ಹೇಳಿದ ಕ್ಷಣವೇ ಎನ್ನ ಮೇಲೆ ಕೋಪಾತುರನಾಗುವನು. ಆಗದೆ ಇನ್ನೇನು ಮಾಡ್ತಾನಪ್ಪ ಯಪ್ಪ. ಈಗ ನಾನು ಏನೂ ತಿಳಿಯದವನಂತೆ ಇವನ ಕಳವಳಿಕೆಗೆ ತಕ್ಕ ಉಪಶಾಂತಿಯನ್ನು ಹೇಳುವೆನು. ಎಲ್ಲ ಸರ್ವಜ್ಞರು ಪ್ರಾಜ್ಞನೆಂದೆನಿಸಿದ ಧನುಂಜಯನೇ ಶಸ್ತ್ರಭಗ್ನರಾದ ಸಂಸಪ್ತಕರೊಡನೆ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು. ರಣದಾಯಾಸವನ್ನು ತೀರಿಸುವುದಕ್ಕೆ ಈ ಸರೋವರ ಮಾತ್ರ ನನಗೆ ಪರಿಣಾಮವಾಗಿ ತೋರುವುದು. ಈ ಕೊಳದಲ್ಲಿ ನಾವೀರರು ಪೈಕಿ ಯಾರು ಯಾರು ಬಹಳ ಹೊತ್ತಿನ ಪರ್ಯಂತರ ನೀರಿನೋಳು ಮುಳುಗೋರು ನೋಡೋಣ ಬಾ. ಹಾಗಾದ್ರೆ ಮುಳುಗೋಣ ನಡಿ. ಸಾರಥಿ ಸ್ವಾಮಿ, ಆರ್ತನು ನೀರಿನೋಳು ಪೂರ ಮುಳುಗಿದಂತಾಯಿತು. ನೀ ಮುನಿಸಿದಂಗಾಯ್ತು ಸ್ವಾಮಿ. ನಭೋವಾಣಿಯ ಶಬ್ದದಿಂದ ಅಭಿಮನ್ಯುವಿನ ಮರಣದ ವರ್ತಮಾನ ಇವನ ಕರ್ಣಗಳಿಗೆ ಕೇಳುವಂತೆ ಮಾಡುವೆನು. ಭಲೆ ಎಲ್ಲ ಸುರೇಂದ್ರ ನನ್ನನೇ ನಿನ್ನ ತಲೆಯನಾದ ಅಭಿಮನ್ಯು ಚಕ್ರಬಿಂಬದ ಗೋಡೆಯನ್ನು ಪಕ್ಕು ಶರಣತಾದಿಗಳ ಮುರಿದನವರ ಸಕ್ಕು ಕೌರವನ ಸುತನೂರರ ತಲೆಗಳನ್ನು ಅರೆಗಡಿದು ಈಡಾಡಿದನು. ಸುರಗಲ ನೇರ ಚೆಲುವಿಕೆಗೆ ತಾ ಮನವಲಿದು ವೀರ ಸ್ವರ್ಗರೋಹಣರಾದನು ಪಾರ್ಥ. ಆಗಿರುವುದು ನೋಡೋ ನಿನ್ನ ಮಗನ ಅನರ್ಥ. ಶತಡಯುಹದಲ್ಲಿ ಮಕುಟವರ್ಧನನಾದ ಅಭಿಮನ್ಯುವು ಕೌರವನ ಬಲಲಿಗರದೊಳಗೆ ಮರಳಲಾಗಲೆಂದು ಆಯಿತು. ಅಯ್ಯೋ ಹರ ಹರ ಘಾಸಿಂಹಾದನೆ ಅಗಡಗಡ ಇನ್ನೇನಿದೆ ಎನ್ನ ಸಂತೋಷ ಸಾಗರವೆಲ್ಲ ಬಸಿದು ಕೇಶವ ಇದು ಹೇಳ ಎನಗೆ ಒಮ್ಮೆಂದೊಮ್ಮೆ ಅಸಮಾಧಾನ ಸೋಕಾಗ್ನಿಯು ಉದಯಿಸಿದದ್ದು. ಈ ಭಯವೇಸಿಯನ್ನು ಕೇಳಬೇಕೆಂದರೆ ಮರೆಮಾಚಿಕೊಂಡಿರುವನು. ಏ ಸುರಾರಿಯೇ, ಏ ಸುರಾರಿಯೇ, ಇನ್ನೇತಕ್ಕೆ ನೀರಿನೊಳಗೆ ಉಸಿರಾಡದಂತೆ ಮುಳುಗಲಿವಿ. ಎನಗೆ ಎಲ್ಲ ಮಗನ ವಚನವು ಸಂಘಟಿಸಿತು ಹೇಳಿ ಹೇಳ ಬೇಗನೆ. ಈ ಜನ್ಮವ ಸಾಕು ಲೋಕೇಶ ಎನ್ನನ್ನು ಕರೆತಂದು ಮಾಡಿಸಿದ. ಆಹಾ, ಇದೇನು ಚೋದ್ಯ ಕುಂತಿ ಪುತ್ರನೇ. ಸರೋವರದಲ್ಲಿ ಸ್ನಾನಗೈವ ಸಮಯದ ದುಃಖಿಸುತ್ತಾ ಬಿಕ್ಕಿಸುವುದಕ್ಕೆ ಕಾರಣವೇನು? ನಿನಗೆ ದಾವ ತಂದರಗಳು ಬಾರದಂತೆ ಕಾದುಕೊಂಡು ಬಂದೀನು ನಾನು. ಏನು ನಿನ್ನ ಮನಸ್ಸಿಗೆ ಸಂದೇಹವು ಎನ್ನ ಮುಂದೆ ಬೇಳು ಇಂದ್ರತನಯ. ನಾನಿರುವೆನು ಯಾತಕ್ಕೆ ನಿನಗೆ ಭಯ? ಕೃಷ್ಣಾನಂದವಾದಿ ಹೇಳುವುದು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಆಕಾಶವಾಣಿಯ ಧ್ವನಿಯ ಕೇಶವ ಕೇಳಿದೆನು. ಆಕಾಶವಾಣಿಯ ಧ್ವನಿಯ ಮಗನು ಬಡಿದಾಗಲು ಗಗನ ಧ್ವನಿ ಕೇಳಿಸಿತು.
ಧ್ವನಿಯ ಮೂಲಕ ಮಗನು ಮಡಿದಾನೆಂದು ಗಗನ ಧ್ವನಿ ಕೇಳಿಸಿತು. ಕೃಷ್ಣ ಕೃಷ್ಣ ಮಾಧವ ಸಗಲೋ ಓ ಮಗದರನೇ ಫಲ್ಗುಣ ಮಗನಾಗಯ ಪದ್ಮಯುಹದೊಳಗೆ ನಡೆದಲೆಂದೋ ಗಗನ ಧ್ವನಿಯು ಕೇಳಿದನಗೆ. ಹೃದಯದಳ ಬುದ್ಧಿಯಿಲ್ಲೆಂದು ದಿಕ್ಕಂಪಮಾನವಾಯಿತು ಎನ್ನ ಮನಸ್ಸಿಗೆ. ಅಯ್ಯೋ ಇನ್ನೇನಿದೆ, ಮಗನನ್ನು ಕಾಣಲಾರದು ಧ್ರುವಗಳಲ್ಲಿ ಮಿತಿಮೀರಿ ಕಣ್ಣೀರು ಸುರಿಸುತ್ತ ಗಳಿಗ್ಗೆ ಬಾಲಕನ ಮೋಹನನದು ಜನರ ಸ್ವಾಕಾಗ್ನಿ ಹುತ್ತೇರಿ ಭಕ್ಕನೇವರ ಸೋಸಲಿರದು. ಮಗದೊಡೆಯಲೇ ಫಲ್ಗುಣ ನಜ ಮುಖದ ಮಗನನ್ನು ಕಳೆದುಕೊಂಡು ಅರಗಳಿಗೆ ಜೀವಿಸಲಾರದು ಖಗರಾಕ್ಷಮನೇ. ಕೋಸ್ಕರ ಕೌರವರನ್ನು ಕಾದಾಡಿದರೆ ಬಂದ ಬಲವರು ಫಲನಾದ ಪರದರು ಸರ್ವದ. ಫಲ್ಗುಣ ಹೇಳುವನು ಕೇಳು. ಚೆನ್ನಾಗಿ ಇದು ನಿನ್ನಗೆ ತರವೇನು ಪಾತ, ಇದು ನಿನ್ನಗೆ ತರವೇನು ಪಾತ, ಬರಿದೇಯನಗೀಗ ನುಡಿಯುವರು ವ್ಯರ್ಥ, ಬರಿದೇಯನಗೀಗ ನುಡಿಯುವರು ವ್ಯರ್ಥ. ಇದು ನಿನ್ನಗೆ ತರವೇನು ಪಾತ, ಇದು ನಿನ್ನಗೆ ತರವೇನು ಪಾತ. ಸತಿಸುತರನ್ನು ಮರೆತು ನಿನ್ನೋಳು ನಾ ಬೆರೆತು, ಸತಿಸುತರನ್ನು ಮರೆತು ನಿನ್ನೋಳು ನಾ ಬೆರೆತು, ಸತತದಿ ನಿನ್ನಯ ಹಿತಕ್ಕಾಗಿ ಹೇನು, ಸತತದಿ ನಿನ್ನಯ ಹಿತಕ್ಕಾಗಿ ಹೇನು. ಕೂಲಿ ಇಲ್ಲದೆ ನಿನ್ನ ರಥವಡೆಯುತ್ತಲೇನು, ಕೂಲಿ ಇಲ್ಲದೆ ನಿನ್ನ ರಥವಡೆಯುತ್ತಲೇನು. ನಿಷ್ಠೂರದ ನುಡಿಯು ನುಡಿಯುವುದು ಸರಿಯೇನು, ನಿಷ್ಠೂರದ ನುಡಿಯು ನುಡಿಯುವುದು ಸರಿಯೇನು. ಇದು ನಿನ್ನಗೆ ತರವೇನು ಪಾತ, ಇದು ನಿನ್ನಗೆ ತರವೇನು ಪಾತ, ಬರಿದೇಯನಗೀಗ ನುಡಿಯುವುದು ವ್ಯರ್ಥ, ಬರಿದೇಯನಗೀಗ ನುಡಿಯುವುದು ವ್ಯರ್ಥ. ಇದು ನಿನ್ನಗೆ ತರವೇನು ಪಾತ, ಇದು ನಿನ್ನಗೆ ತರವೇನು ಪಾತ. ಅರ್ಜುನ, ನಾರಾಯಣ, ನಿನಗೆ ಇಂಥ ಅಜ್ಞಾನವು ಎತ್ತಲಿಂದ ಬಂದಾವರಿಸಿತು. ಈ ಸರೋವರದಲ್ಲಿ ಸ್ನಾನವನ್ನು ಮಾಡುವಾಗ ಬಂದಾವರಿಸಿಕೊಂಡಿತು. ಪ್ರಾಜ್ಞನೆಂದೆನಿಸಿದ ಸುಜ್ಞಾನವೆಲ್ಲ ಎತ್ತವಾಯಿತು. ಪ್ರೇಮದ ಪುತ್ರನಾದ ಅಭಿಮಾನ್ಯವನ ಕಡೆಗೆ ಹೋಯಿತು. ನಾವೀರರು ಬೋಧ ವರ್ತಮಾನವನ್ನು ತಿಳಿದು ಅರಿಯದವನ ಮೇಲೆ ಬರಿದೇ ನಿಷ್ಠೂರದ ಮಾತನ್ನಾಡುವಿಯಾ? ಪಾರ್ಥ, ನಿನಗೆ ಮರುಳು ಹಿಡಿದಿದೆ. ಬರಿದೆ ಎನ್ನ ಮೇಲೆ ಬೇಸರಗೊಳ್ಳುವಿಯಾ? ಕೂಲಿ ಇಲ್ಲದೆ ನಿನ್ನ ರಥವನ್ನು ಹೊಡೆದು ಕಾಲ ಹರಣಗೈಯುವ ಹಾಡಿಗೆ ಇಂಥ ಖಾಲಿ ಮಾತುಗಳನ್ನು ಆಡುವಿಯಾ? ಏನು ಮಾತನಾಡುವಿ ನಾರಾಯಣ? ಧನುಂಜಯ, ನಾರಾಯಣ, ನಿಮ್ಮ ಕಷ್ಟಗಳೆಲ್ಲ ಪರಿಹರಿಸುವುದಕ್ಕಾಗಿ ಬಿಟ್ಟಿ ಕೆಲಸ ಮಾಡುವನ ಮೇಲೆ ಇಷ್ಟು ಬೇಸರವಾದಕ್ಕೆ ಅಭಿಮನ್ಯುವಿನ ಮರಣದ ಸಂಗತಿಯು ಕಾಣದವನನ್ನು ಕಣ್ಣಿಲಿ ನೋಡಿ ನೋಡಿ ನೀನಾಡುವ ನುಡಿ ವ್ಯರ್ಥ. ಪಾರ್ಥ, ದುರದು ಅತಿ ಸಮರ್ಥ. ಓ ಪುಲ್ಲಭೋಜನನೇ, ನಿನ್ನ ಮಾಯಾಘಾಲ ಗುಣಗಳನ್ನು ಬಲ್ಲಬೇಗನೆ. ಅದೇನು ಪಲ್ಲೆಯೋ? ನೀನು ಬಾಲಕನಾಗಿರುವಾಗಲೇ ತಂದೆ ತಾಯಿಗಳನ್ನು ಸೆರೆಮನೆ ವಾಸ ಮಾಡಿಸಿದೆ. ಸೋದರ ಮಾವನಾದ ಕಂಸಾಸೂರನ ಪ್ರಾಣವನ್ನು ಕಳೆದೆ. ಭಾವ ಮೈದುನನಾದ ರುಕ್ಮಂಗದನ ಅಣ್ಣನಾದ ಬಲರಾಮನ ಕಡೆಯಿಂದ ಹೊಡೆಸಿದೆ. ನಾರಾಯಣ, ಫಲ್ಗುಣ, ಆಡದ ತಾಯಿಯಾದ ರೇಣುಕಾ ದೇವಿಯ ಶಿರವನ್ನು ಕೊಡಲೆಯಿಂದ ಈ ಪಡವೆಯಲ್ಲಿ ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮಹಿಮನು ನೀನು. ಎಕ್ಕ
ಅಣ್ಣನಾದ ಬಲರಾಮನ ಕೈವರೆಗೆ ಸಿಲುಕಿಸಿದೆ. ಬಂಧು ಬಾಂಧವರನ್ನತಿಸಿದವನನ್ನಾಡಿದರೂ ನನಗೇನು ಚಿಂತೆ ಇಲ್ಲ. ನಿನ್ನ ತಾತನಾದ ಕಲಿಬೀಶ್ವರನ ಕಾದಾಡಿ ನೀನೇ ಅದಕ್ಕೆ ಸಂಹಾರ ಮಾಡಿದೆ. ಭೀಷ್ಮನನ್ನು ನಾನು ಒಡೆಯುವುದಿಲ್ಲ ಅಂತ ಸಮಯದಲ್ಲಿ ಎಲ್ಲರ ಸಲ್ಲದ ಮಾತುಗಳನ್ನು ಆಡಿ ನಿನ್ನ ಕೈಯಿಂದ ಕೊಂದಿಸಿದವರ ಧಾರಿಸಿ ಕೃಷ್ಣ. ನಿನ್ನ ತಂದೆಯಾದ ಇಂದ್ರನ ಕಾಂಡವನವನ್ನು ನೀನ್ಯಾತಕ್ಕೆ ದಯಿಸಿದೆ? ಅದು ನಿನ್ನ ಕಬಳದಿಂದ ನಡೆಯಿತು. ಪಾರ್ಥ, ನಿನ್ನ ಮನ ಬಂದಂತೆ ಮಾತನಾಡಿದ್ರೆ ಬಂದ ಫಲವೇನು? ಆಯುಷ್ಯ ಮುಗಿದ ತಕ್ಷಣದಲ್ಲಿ ದಾರ ಕಡೆಯಿಂದ ಮರಣವಿರುವುದು, ಅದನ್ನು ತಪ್ಪಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅವರವರ ಕರ್ಮಾನುಸಾರವಾಗಿ ಜಡಜೋತ್ಪನ್ನ ಬರೆದ ಲಿಖಿತಕ್ಕೆ ಮಾಡುವುದೇನಿದೆ? ಅಭಿಮನ್ಯುವಿನ ಮರಣದ ಸಂಗತಿಯು ಧರ್ಮಜನಲ್ಲಿಗೆ ಹೋದರೆ ನಿಜಾಂಶ ನಿಜವಾಗಿ ತಿಳಿಯುವುದು. ಗಾಂಧೀವಿ ಬಿಡುಬಿಡು ಯಾಚನೆ ಅದಕ್ಕೆ ಮಾಡುವಿ. ಅಂಧಕಾರಕ್ಕೆ ಸೂರ್ಯೋದಯನಾದ ಮನೋಹರ, ಕ್ಷೀರಾದ್ರಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀವರ, ನೀನು ಭುವನ ಕುಕ್ಷಿಯಾಗಿಯೂ ಜಗದ್ವ್ಯಾಪಕವಾಗಿಯೂ ಸರ್ವಾಂತರಾಮಿಯಾಗಿಯೂ ವೇದಗಳಿಗೆ ಚಿಲುಕದ ಮಹಾಮಹಿಮನಾಗಿಯೂ ನೀನು ಹರಿಯದ ದಾರಿಯು ಕಾವುದು ಕೃಷ್ಣ. ನೀನಿಲ್ಲದಿದ್ದರೆ ಈ ಜಗತ್ತೇ ಎಲ್ಲಿಹದು. ಜಗಜ್ಜೀವ ಜಾಲಂಗಳಿಗೆ ಸೂತ್ರಧಾರನಾಗಿ ಅಭಿಮನ್ಯುವಿನ ಪ್ರಾಣವನ್ನು ವೈರಿಯ ಕಡೆಯಿಂದ ಹತಗೊಳಿಸಿ ಈಗ ಎನ್ನ ಮುಂದೆ ಹೇಳುವೆಯಲ್ಲ, ಏನು ಕಾಲದವನಾಗಿ ನಾರಾಯಣ, ನಿನ್ನ ಅಳಿಯನಾದ ಅಭಿಮನ್ಯುವಿನ ಧೈರ್ಯ ಶೌರ್ಯ ಚಾತುರ್ಯ ಗಾಂಭೀರ್ಯಾದಿಗಳನ್ನು ನೆನೆಸಿಕೊಂಡರೆ ಎನ್ನ ಕಣ್ಣುಗಳಿಗೆ ಕಣ್ಣೀರು ಉದ್ಭವಿಸಿ ಬರುವುದು. ಕೃಷ್ಣ, ನೋಡಲಾರದೆ ಇರಲಾರೆನೋ ಅಭಿಮನ್ಯುವನ ಮುಖವನ್ನು ಕ್ಷಣ. ನಾರಾಯಣ, ಅಭಿಮನ್ಯುವ ಕೌರವನ ಕಾದಾಡುವ ಯುದ್ಧದ ಸಂಗತಿಯನ್ನು ಮುಂದೆ ಉಸಿರಿದ್ದರೆ ತಕ್ಷಣಕ್ಕೆ ಬೆಂಬಲವಾಗಿ ಹೋಗಿ ಕೌರವರನ್ನು ಹೆಸರದಂತ ಮಾಡಿ ಶಿಶುವನಂ ಕರೆದುಕೊಂಡು ಬರುತ್ತಿದ್ದನು. ಎಷ್ಟು ಮಾತ್ರಕ್ಕೆ ತಿಳಿಯದ ನಿನ್ನ ಮಾಯಜಾಲ ಗೋಪಾಲ, ಅಭಿಮನ್ಯುವಿನ ಪ್ರಾಣಕ್ಕೆ ನೀನೇ ಮೂಲ.